ಭಾರತೀಯ ಜನತಾ ಪಾರ್ಟಿಯ ಒಂದು ಕುತಂತ್ರಕ್ಕೆ ನಿನ್ನೆ ಅಮಿತ್ ಶಾ ಇಬ್ರು ಸಹ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕತ್ವದ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡಿ 2012ನೇ ಇಸ್ವಿಯಿಂದ ಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ತೀರಾ ಟಾರ್ಚರ್ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ನೋಡಿದ್ದೇವೆ. ಇದರ ಹಿನ್ನೆಲೆ ಈ ರೀತಿ ಇದೆ. ಭಾರತೀಯ ಜನತಾ ಪಾರ್ಟಿಯವರು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಏನು ಅವ್ಯವಹಾರ ನಡೆದಿದೆ ಅಂತ ಹೇಳಿ ಇಡಿಯ ಮೂಲಕ ನಮ್ಮ ನಾಯಕರಿಗೆ ತೊಂದರೆ ಕೊಡಕ್ಕೆ ಬಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘ ಅಥವಾ ಹಿಂದೂ ಮಹಾಸಭಾದ ಪತ್ರಿಕೆಗಳಲ್ಲ. ಇದು ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಜನಸಾಮಾನ್ಯರ ಅನಿಸಿಕೆಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದಂತ ನ್ಯಾಷನಲ್ ಹೆರಾಲ್ಡ್ 1938ನೇ ಇಸ್ವಿನಲ್ಲಿ ಸ್ಥಾಪನೆ ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಪುರುಷೋತ್ತಮ್ ಟಂಡನ್ ರವರು ಈ ಪತ್ರಿಕೆಯನ್ನು ಆರಂಭ ಮಾಡಿದ ಮೇಲೆ ಅದು ಅಸೋಸಿಯೇಟ್ ಜನರಲ್ ಲಿಮಿಟೆಡ್ ಅಂತ ಹೇಳಿ ಆ ಕಂಪನಿಯ ಹೆಸರಲ್ಲಿ ನ್ಯಾಷನಲ್ ಹೆರಾಲ್ಡ್ ಬರ್ತಾ ಇತ್ತು. ಅದರಲ್ಲಿ ಹಿಂದಿಯಲ್ಲೂ ಕೂಡ ನವಜೀವನ್ ಅಂತ ಹೇಳಿ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು. ಉರ್ದುನಲ್ಲಿ ಕೋಮಿ ಎತ್ತ ಅಂತ ಹೇಳಿ ಅದೊಂದು ಪತ್ರಿಕೆ, 3 ಪತ್ರಿಕೆಗಳನ್ನ ಈ ಒಂದು ಅಸೋಸಿಯೇಟ್ ಜನರಲ್ ಲಿಮಿಟೆಡ್ ತರ್ತಾ ಇದ್ರು. ಇತ್ತೀಚೆಗೆ ಸ್ವತಂತ್ರ ಬಂದ ನಂತರ ಆ ಪತ್ರಿಕೆಯ ವಹಿವಾಟು ಸ್ವಲ್ಪ ಕಮ್ಮಿ ಆದಾಗ, ಸಾಲದಲ್ಲಿ ಮುಳುಗಿದಾಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು 90 ಕೋಟಿ ಸಾಲವನ್ನ ಕೊಟ್ಟು ಯಂಗ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಅದೊಂದು ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಕಂಪನಿ ಆಕ್ಟ್ ಅಲ್ಲಿ ಸೆಕ್ಷನ್ 25 ಕಂಪನೀಸ್ ಆಕ್ಟ್ ಅಲ್ಲಿ 25ನೇ ಸೆಕ್ಷನ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪನಿ. ಇದು ಲಾಭ ಮಾಡ್ತಕ್ಕಂಥ ಕಂಪನಿ ಅಲ್ಲ, ಕಂಪನಿ ಡೈರೆಕ್ಟರ್ಸ್ ಗೆ ಡಿವಿಡೆಂಡ್ ಕೊಡ್ತಕ್ಕಂಥ ಕಂಪನಿ ಅಲ್ಲ, ಕಂಪನಿ ಡೈರೆಕ್ಟರ್ಗೆ ಸಂಬಳ ಕೊಡ್ತಕ್ಕಂಥದ್ದಲ್ಲ. ಯಾರು ಸಹ ಕಂಪನಿಯ ಶೇರ್ಗಳನ್ನ ಲಾಭಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ವಿಚಾರವನ್ನು ಇಟ್ಕೊಂಡೆ ನಿನ್ನೆ ದಿನ ಇಡಿಯ ಸ್ಪೆಷಲ್ ಕೋರ್ಟ್ ಯಾವುದೇ ರೀತಿಯ ಹಣ ವ್ಯವಹಾರ ಆಗಿಲ್ಲ, ಮನಿ ಲಾಂಡ್ರಿಂಗ್ ಆಗಿಲ್ಲ, ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಭಾರತೀಯ ಜನತಾ ಪಾರ್ಟಿಯ ಏಕೈಕ ಉದ್ದೇಶ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲು 2G 3G 4G ಅನ್ಕೊಂಡು ಯಾವುದೇ ಕೇಸ್ ಸಾಬೀತಾಗ್ಲಿಲ್ಲ. ಎಲ್ಲ ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಉಪಯೋಗ ಪಡಿಸಿಕೊಂಡು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹವಾಹರಣ ಮಾಡಲಿಕ್ಕೆ ಒಂದು ಸ್ವಲ್ಪ ಸಹ ಕಿಂಚಿತ್ ಯೋಚನೆ ಮಾಡೋದಿಲ್ಲ. ಮಹಾತ್ಮ ಗಾಂಧಿ ಅವರು ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಈಗ ರಾಹುಲ್ ಗಾಂಧಿ ಅವ್ರನ್ನ ಅವರಿಗೆ ಕೆಪ್ಪಿಸಿ ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಸಹ ಸರ್ಕಾರದ ಸಂಘ ಸಂಸ್ಥೆಗಳಿಂದ ಉಪಯೋಗ ಮಾಡ್ತಾ ಇದ್ದಾರೆ. 13 ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನ ಮಾಡೋದು. ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ಇದ್ರ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು. ಯಾವುದೇ ಕೇಸಲ್ಲಿ 13 ವರ್ಷ ಯಾವುದೇ ಕೇಸ್ ನಿಲ್ಲೋದಿಲ್ಲ. ಆದ್ರಿಂದ ಇದು ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಅಲ್ಲ. ಇದರಲ್ಲಿ ಯಾರು ಸಂಬಳ ತೆಗೆದುಕೊಂಡಿಲ್ಲ, ಒಂದು ಪೈಸಾ ಯಾರಿಗೂ ಕೊಟ್ಟಿಲ್ಲ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಈ ಸ್ವತಂತ್ರ ಹೋರಾಟದ ಒಂದು ಚಿಹ್ನೆ ಇತ್ತು ನಮ್ಮ ನ್ಯಾಷನಲ್ ಹೆರಾಲ್ಡ್, ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ 90 ಕೋಟಿ ಸಾಲವನ್ನ ಕೊಟ್ಟು ಇದನ್ನ ಉಳಿಸ್ಕೊಂಡಿದ್ದಾರೆ. ಆ 90 ಕೋಟಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿ ತರ ಎಲೆಕ್ಟ್ರಲ್ ಬಿಲ್ಸ್ ಇರ್ಬೋದು ಅಥವಾ PM ಕೇರ್ ಫಂಡ್ ಇರ್ಬೋದು ಅಥವಾ ಕೊರೋನಾದಲ್ಲಿ ಬಂದಿರ್ತಕ್ಕಂಥ ಲೂಟಿನಲ್ಲಿ ನಾವು ನ್ಯಾಷನಲ್ ಹೆರಾಲ್ಡ್ ನಡೆಸಿಲ್ಲ. ಏನಾದ್ರೂ ಭ್ರಷ್ಟಾಚಾರದ ಏನಾದ್ರೂ ಇದೆ ಅಂತ ಹೇಳಿದ್ರೆ ಮೊದಲು ಪ್ರಧಾನಮಂತ್ರಿ ಅವ್ರನ್ನ ಹೇಳ್ಬೇಕಾಗುತ್ತೆ. ಪ್ರಧಾನಮಂತ್ರಿ ಅವರ PM ಕೇರ್ ಫಂಡ್ ಅಲ್ಲಿ ಎಷ್ಟು ದುರುಪಯೋಗ ಆಗಿದೆ ಅಂತ ಹೇಳಿ. ಈಗ ಇಡಿಗೆ ಏನಾದ್ರೂ ಧೈರ್ಯ ಇದ್ರೆ, ಅಮಿತ್ ಶಾ ಮಗ 60 ಲಕ್ಷ ರೂಪಾಯಿ ಒಂದು ಬಂಡವಾಳ ಇದ್ದಿದ್ದು, ಇವತ್ತು ಅವನು ಸುಮಾರು 6,000 ಕೋಟಿಯ ಮಾಲೀಕ. ಎಲ್ಲಿಂದ ದುಡ್ಡು ಬಂದಿದೆ ಅಂತ ಇಡಿ ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ. ಆ ರೀತಿ ನೋಡಕ್ ಹೋದ್ರೆ ಬಹಳಷ್ಟು ಕೇಸ್ಗಳು ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿ ಪ್ರಯತ್ನ ಆಗ್ಲಿಲ್ಲ. ಭ್ರಷ್ಟಾಚಾರದ ಗೂಬೆಯನ್ನ ಕೂಡಿಸಿ ನಮ್ಮನ್ನ ಮುಗಿಸ್ಲಿಕ್ಕೆ ಹೋಗ್ತಾರೆ, ಅದು ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದವರು ಅದನ್ನ ಮುಗಿಸಕ್ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಅದನ್ನ ಒಂದು ವಾಮದಾರಿಯಲ್ಲಿ ನಮ್ಮನ್ನ ಮುಗಿಸಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಸಹ ಬಿಡೋದಿಲ್ಲ. ಈಗಿರ್ತಕ್ಕಂಥ ಇಡಿ ಕೇಸಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ಜನ ಸಹ ಆ ಕೇಸಲ್ಲಿ ಹೆಸರು ಹಾಕಿ ನಮ್ಮನ್ನ
ಒಂದು ರೀತಿಯಲ್ಲಿ ಕೀಳರಿಮೆ ಮೂಡಲಿ ಅಂತ ಹೇಳಿ ಪ್ರಯತ್ನ ಮಾಡ್ತಕ್ಕಂತ ಬಿಜೆಪಿಯವರ ವಿರುದ್ಧ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮುಂದೆ ಈ ದಮನಕಾರಿ ನೀತಿ ಏನಿದೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ರಸ್ತೆಗಿಳಿದು ಹೋರಾಟ ಮಾಡೋ ಸಂದರ್ಭ ಬಹಳ ದೂರ ಇಲ್ಲ. ಇವರು ಪುನಃ ಏನಾದ್ರೂ ಈ ತರ ತೊಂದರೆ ಕೊಡಕ್ ಹೋದ್ರೆ ಈ ಒಂದು ಹೋರಾಟ ರಸ್ತೆಗಿಳಿದು ಬಹಳ ಉಗ್ರ ಹೋರಾಟ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ. ತಾವೆಲ್ಲರೂ ಸಹ ಸೇರಿದ್ದೀರಿ. ನಮ್ ಜೊತೆ ಒಂದಷ್ಟು ಸ್ಲೋಗನ್ ತಾವು ಹಾಕಿ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿಗೆ, ಸುಳ್ಳಿನ ಸರ್ದಾರ ನರೇಂದ್ರ ಮೋದಿಗೆ, ಬಡಿಪಾರ್ ಅಮಿತ್ ಶಾಗೆ, ಬಡಿಪಾರ್ ಅಮಿತ್ ಶಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.